ವೀಕ್ಷಕರೇ ನಮಸ್ತೆ. ಸ್ಪೀಡ್ ನ್ಯೂಸ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ. ಇವ್ರ ಬಗ್ಗೆ ನಾನು ತುಂಬಾ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆನೇ ಇಲ್ಲ. ಇಡೀ ಕರ್ನಾಟಕದಾದ್ಯಂತ ಮನೆ ಮಾತಾಗಿದ್ದಾರೆ. ಕರ್ನಾಟಕದ ಪ್ರಮುಖ ರಾಜಕಾರಣಿ, ಅದರಲ್ಲೂ JDS ಪಕ್ಷದ ಹಿರಿಯ ನಾಯಕರು, ಹಾಗೆ ಶಾಸಕರು, ಅದರ ಜೊತೆಗೆ ಡೆಪ್ಯೂಟಿ ಫ್ಲೋರ್ ಲೀಡರ್ JDS ವಿಧಾನ ಪರಿಷತ್, ಅದೆಲ್ಲದರ ಜೊತೆಗೆ ಎಸ್ ಸಾಯಿಗೋಲ್ಡ್ ಪ್ಯಾಲೇಸ್ ಅಂತ ಹೇಳಿದ್ರೇನೆ ನೆನಪಾಗೋದು TA ಶರವಣ ಸರ್. ಸಾಯಿಗೋಲ್ಡ್ ಪ್ಯಾಲೇಸ್ನ ಮಾಲೀಕರು, ಸಮಾಜ ಸೇವಕರು, ಸಮಾಜಮುಖಿ ಚಿಂತನೆ ಉಳ್ಳಂಥವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಒಂದಷ್ಟು ರಾಜಕೀಯ, ಅವರ ಬಿಸ್ನೆಸ್ಸು, ಎಲ್ಲದರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ತಮಗೆ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಸರ್. ನಾನು ಸುಮಾರು ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದೆ ಇಂಟರ್ವ್ಯೂಗೆ. ಗಮನಿಸಿದೆ ಸರ್, ಎಷ್ಟು ಬ್ಯುಸಿ ಇದ್ದೀರಾ. ಆ ಬ್ಯುಸಿಯ ಜೊತೆಗೆ ಮಧ್ಯ ಮಧ್ಯದಲ್ಲಿ ಒಂದೊಂದು ಸಮಾಜಮುಖಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರಿ. ಬಹಳ ಖುಷಿ ಆಗುತ್ತೆ ಸರ್. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ತಾನು ಬೆಳೆದ್ರೆ ಸಾಕು, ಅಯ್ಯೋ ಬೇರೆಯವ್ರ ಆಮೇಲೆ ನೋಡ್ಕೊಳ್ಳೋಣ ಅಂತ. ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳಿದೆ. ಒಂದಷ್ಟು ಮಾತಾಡ್ತಾ ಹೋಗೋಣ ಸರ್. ಅದಕ್ಕಿಂತ ಮುಂಚೆ ನಾನು ನನಗೆ ತುಂಬಾ ಹೇಗಂದ್ರೆ ಹೃದಯ ಮುಟ್ಟಿದಂತಹ ವಿಚಾರ ಕಣ್ಣಾರೆ ಕಂಡೆ. ನೀವು ಹಂಗೆ ಮಾತಾಡ್ತಾ ಹೇಳಿದ್ರಿ, ಮೇಡಮ್ ವಿಧಾನಸೌಧದಲ್ಲಿ ಒಬ್ಬ ಹುಡುಗ, ಪಾಪ ಯಾರೋ ಬಡವ್ರ ಹುಡುಗ ಕ್ಯಾಂಟೀನಲ್ಲಿ ಕೆಲಸ ಮಾಡ್ತಾನೆ, ಒಂದು ಮದುವೆ ಈ ತಿಂಗಳು 22ನೇ ತಾರೀಕು, ಏನೋ ಒಂದ್ ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳ್ದ. ನಾನು ಆತನಿಗೆ ಮಾಂಗಲ್ಯ ಕೊಟ್ಟೆ ಅಂತ ಹೇಳಿ ಬಹಳ ಖುಷಿ ಆಯ್ತು ಸರ್. ಏನೋ ಒಂದ್ 500 1000ನೋ ಒಂದು 5000ನೋ ಎತ್ ಕೊಟ್ಬಿಡ್ತಾರೆ ಯಾರೋ, ಆಯ್ತು ಹೋಗಿ ಅಂತ ಹೇಳಿ. ಮಾಂಗಲ್ಯ ಭಾಗ್ಯ ಸರ್, ಕಡೆವರೆಗೂ ಗಟ್ಟಿ ಇರುವಂಥದ್ದು. ನಿಮ್ಮ ಸಮಾಜಮುಖಿ ಕೆಲಸಕ್ಕೆ ಖಂಡಿತವಾಗ್ಲೂ ಕೂಡ ಹ್ಯಾಟ್ಸ್ ಆಫ್ ಸರ್. ಖಂಡಿತ ಹೃದಯ ತುಂಬಿ ಬರ್ತಾ ಇದೆ. ಆ ವಿಜುವಲ್ಸ್ಗಳನ್ನ ಕೂಡ ನಮ್ಮ ವೀಕ್ಷಕರು ನೋಡ್ತಾ ಇದ್ದಾರೆ. ಬಹಳ ಖುಷಿ ಆಗುತ್ತೆ ಸರ್. ಅಗೇನ್ ನಾವು ಮೊದಲಿಗೆ ರಾಜಕೀಯ ವಿಚಾರಕ್ಕೆ ಬರೋಣ ಸರ್. ನಮ್ಮ ದೇವೇಗೌಡರು ಮೊನ್ನೆ ತಾನೇ 94 ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡ್ರು. ಇಂಥ ವಯಸ್ಸಲ್ಲೂ ರಾಜ್ಯಸಭೆಯಲ್ಲಿ ಅವರು ಗರ್ಜಿಸ್ತಾರೆ ಅಂತ ಹೇಳಿದ್ರೆ ನಮ್ಮೆಲ್ರಿಗೂ ಕೂಡ, ಕನ್ನಡಿಗರಾಗಿ ನಮ್ಮೆಲ್ರಿಗೂ ಕೂಡ ಹೆಮ್ಮೆ. ಮೊದಲಿಗೆ ದೇವೇಗೌಡರ ಬಗ್ಗೆ ಏನು ಹೇಳ್ತೀರಾ? ನಮ್ಮೆಲ್ಲರ ಮಾರ್ಗದರ್ಶಕರು, ಈ ರಾಷ್ಟ್ರ ಕಂಡಂಥ ಒಬ್ಬ ಕಳಂಕರಹಿತ ರಾಜಕಾರಣಿ, ಮಾಜಿ ಪ್ರಧಾನಮಂತ್ರಿಗಳು, ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಕನ್ನಡಿಗ, ಡೆಲ್ಲಿ ಕೆಂಪುಕೋಟೆಯಲ್ಲಿ ನಮ್ಮ ದೇಶದ ಬಾವುಟವನ್ನು ಆರಿಸಿರತಕ್ಕಂಥ ನಮ್ಮ ಹೆಮ್ಮೆಯ ಕನ್ನಡಿಗ. ಅದರಲ್ಲಿ ನನಗೆ ಭಾಳ ಖುಷಿ ಇದೆ. ಬಹುಶಃ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕಡಿಮೆ ಅವಧಿಯಲ್ಲಿ ಅಧಿಕಾರವನ್ನು ಅನುಭವಿಸಿರತಕ್ಕಂಥವರು. 1968 ಅವರ ಒಂದು ರಾಜಕಾರಣ ಪ್ರಾರಂಭ ಆಗಿರತಕ್ಕಂಥದ್ದು. 65 ವರ್ಷಗಳಾಗಿದೆ. ಅವರ ಸುದೀರ್ಘ ರಾಜಕಾರಣದಲ್ಲಿ ವಿರೋಧ ಪಕ್ಷದ ನಾಯಕನಾಗಿ, 18 ತಿಂಗಳು ಮುಖ್ಯಮಂತ್ರಿಯಾಗಿ, 10 ತಿಂಗಳು ಪ್ರಧಾನಮಂತ್ರಿಯಾಗಿ ಇಷ್ಟೇ ಅವರು ಅಧಿಕಾರ ಅನುಭವಿಸಿರತಕ್ಕಂಥದ್ದು. ಹೌದು. ಆ ಒಂದು ಅಲ್ಪ ಅವಧಿಯಲ್ಲಿ ಅವರು ಸಿಕ್ಕಿರತಕ್ಕಂಥ ಸಮಯದಲ್ಲಿ ಈ ರಾಷ್ಟ್ರಕ್ಕಾಗಲಿ, ಈ ರಾಜ್ಯಕ್ಕಾಗಲಿ, ನಮ್ಮ ರಾಜ್ಯಕ್ಕಾಗಲಿ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಇವತ್ತಿನ ಯುವ ಪೀಳಿಗೆ ಏನಿದೆ, ನಾವು ಡಿಜಿಟಲ್ ಯುಗ ಅಂತ ಕರಿತೀವಿ. ಆ ಡಿಜಿಟಲ್ ಯುಗದಲ್ಲಿ ಬಹುಶಃ ಹಿಂದೆ ಮಾಧ್ಯಮ ಅಷ್ಟು ಬಲಿಷ್ಠವಾಗಿರಲಿಲ್ಲ. ಅವರು ಮಾಡಿರತಕ್ಕಂಥ ಜನಪರವಾದಂಥ ಕಾರ್ಯಕ್ರಮಗಳು ಯಾವುದು ಕೂಡ ಇವತ್ತಿನ ಜನ್ರೇಷನ್ಗೆ ಅದು ರೀಚ್ ಆಗಿಲ್ಲ ಅಂತೇಳಿ ನಾನು ಭಾವಿಸಿದ್ದೀನಿ. ಖಂಡಿತ. ಯಾಕೆಂದರೆ ಅವರು ನಮ್ಮ ದೇಶದ ಆ ಕಾಶ್ಮೀರಲ್ಲಿ ಟೆರರಿಸಮ್ ದೊಡ್ಡ ಮಟ್ಟದಲ್ಲಿ ಇದ್ದಾಗ ಯಾವುದೇ ಪ್ರಧಾನಮಂತ್ರಿಗಳಲ್ಲಿ ಹೋಗಲಿಕ್ಕೆ ಹೆದರ್ತಾ ಇದ್ರು. ಆ 10 ತಿಂಗಳಲ್ಲಿ 4 ಬಾರಿ ಕಾಶ್ಮೀರ್ಗೆ ಅವರು ಪ್ರವಾಸ ಮಾಡಿ ಅಲ್ಲಿನ ಸ್ಥಿತಿಗತಿಗಳನ್ನು ಅರ್ಥಕೊಂಡು
ಬಂದು ಒಂದು ದಿಟ್ಟವಾದ ತೀರ್ಮಾನಗಳನ್ನು ತೆಗೆದುಕೊಂಡು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಖಂಡಿತ. ಜೊತೆಗೆ ನಮ್ಮ ಹುಬ್ಳಿ ಈದ್ಗಾ ಮೈದಾನ ಹೌದು. ಅವರ ಅವಧಿಯಲ್ಲಿ ಅದು ಇತ್ಯರ್ಥ ಆಗಿರತಕ್ಕಂಥದ್ದು. ಕರೆಕ್ಟ್. ವಿಶೇಷವಾಗಿ ನಮ್ಮ ರೈತರ ಮಗನಾಗಿ ಅವರು ಬಹಳಷ್ಟು ರೈತರಿಗೋಸ್ಕರ ಕಾರ್ಯಕ್ರಮಗಳನ್ನ ತಂದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ತಮಗೂ ಗೊತ್ತಿದೆ, 1996ರಲ್ಲಿ ಅವರು ಪ್ರಧಾನಮಂತ್ರಿ ಇದ್ದಾಗ ಒಂದು ಗ್ರಾಮ ಪಂಚಾಯತಿಂದ ಹಿಡಿದು ಮಹಿಳೆಯರು ವಿಶೇಷವಾಗಿ ಒಂದು ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ, ಲೋಕಲ್ ಬಾಡಿಗಳಲ್ಲಿ ಒಂದು ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು ಅಂತ ಹೇಳಿ ಅವರು ಒಂದು ರಿಸರ್ವೇಶನ್ ಕಾನೂನನ್ನು ತಂದರು. ಕರೆಕ್ಟ್. ಆವತ್ತು ಅವ್ರು ಬಂದಿರತಕ್ಕಂಥದ್ದು ಅವರ ಒಂದು ಚಿಂತನೆ ಏನಿತ್ತು 96ರಲ್ಲಿ, ಇವತ್ತು 2026ರಲ್ಲಿ ಇದ್ದೀವಿ ನಾವು, ಹೆಚ್ಚು ಕಮ್ಮಿ 30 ವರ್ಷ ಆಗಿದೆ. ಅವರಿಗೆ ಸಿಕ್ಕಿರತಕ್ಕಂಥ ಅಧಿಕಾರ ಹೋಗೋ ಸಂದರ್ಭದಲ್ಲಿ ಆ ಒಂದು ಮಹಿಳಾ ಮೀಸಲಾತಿಯನ್ನು ಸದನದಲ್ಲಿ ಇಂಪ್ಲಿಮೆಂಟ್ ಮಾಡಿ ಅದನ್ನು ತರಲಿಕ್ಕೆ ಆಗಲಿಲ್ಲ. ಆವತ್ತಿಂದ ಅವರ ಒಂದು ಮನಸ್ಸಲ್ಲಿ ಆ ಕೊರಗು ಇತ್ತು, ಹೌದು. ಏನಾದರೂ ಮಾಡಿ ಇದನ್ನು ತರಬೇಕು ಅಂತ ಹೇಳಿ ಸತತ ಪ್ರಯತ್ನ ಮಾಡಿದ್ರು. ಈಗ ನಿಮಗೆ ಗೊತ್ತಿದ್ದಂಗೆ ಒಂದು 2-3 ತಿಂಗಳ ಹಿಂದೆ ಪಾರ್ಲಿಮೆಂಟಲ್ಲಿ ಹೌದು. ನಮ್ಮ ಗೌರವಾನ್ವಿತ ಈ ದೇಶದ ಪ್ರಧಾನಮಂತ್ರಿಗಳು ಆ ರಿಸರ್ವೇಶನ್ ಬಿಲ್ಲನ್ನು ತಂದರು. ಕರೆಕ್ಟ್. ಬಹುಶಃ ಕಾಂಗ್ರೆಸ್ ಪಕ್ಷ ಅದಕ್ಕೆ ಸಹಕಾರ ಕೊಟ್ಟಿಲ್ಲ. ಕರೆಕ್ಟ್. ಆವತ್ತೇನಾದ್ರು ಆಗೋಗಿದ್ರೆ ನಮ್ಮ ದೇವೇಗೌಡರು ಸಾಹೇಬರು ಕಂಡ ಕನಸು ನನಸಾಗ್ತಾ ಇತ್ತು. ಬಹುಶಃ ಮುಂದಿನ ಚುನಾವಣೆಗಳಲ್ಲಿ MLA ಆಗಲಿ MP ಆಗಲಿ ಬಹುಪಾಲು 33% ಮಹಿಳೆಯರ ಶಾಸಕರು, ಮಹಿಳೆಯರ ಸಂಸದರೇ ಇರ್ತಾ ಇದ್ರು. ಕರೆಕ್ಟ್ ಸರ್. ಬಟ್ ಈ NDA ಸರ್ಕಾರ ಬಿಡೋದಿಲ್ಲ ಅಂತ ನಾನು ಭಾವಿಸಿದ್ದೀನಿ. ಮುಂದಿನ ಸಮಯದಲ್ಲಿ ಬಹುಶಃ ಮತ್ತೊಮ್ಮೆ ಬಿಲ್ಲನ್ನು ತರ್ತಾರೆ. ಕರೆಕ್ಟ್. ಬಹುಶಃ ಅದು ದೇವೇಗೌಡರು ರಾಜ್ಯಸಭೆಗೆ ಮತ್ತೊಮ್ಮೆ ಹೋಗಿ ಅವರ ಸಮ್ಮುಖದಲ್ಲೇ ಆಗುತ್ತೆ ಅನ್ನೋದು ಕೂಡ ಇಡೀ ನಾಡಿನ ಜನರ ಇಂಗಿತ, ದೇಶದ ಜನರ ಇಂಗಿತ ಸರ್. ಅಲ್ಲ, ಅದು 94 ವರ್ಷ ಈಗ ದೇವೇಗೌಡರು ಸಾಹೇಬರಿಗೆ. ಅವರು ಎಲ್ಲ ಥರನೂ ಈ ದೇಶದ ರಾಜಕಾರಣವನ್ನು ಅರಿದು ಕುಡಿದಿದ್ದಾರೆ. ಇವತ್ತು ಅವರು ಮತ್ತೊಮ್ಮೆ ರಾಜ್ಯಸಭೆಗೆ ಆಯ್ಕೆಯಾಗಿ ಬರಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಖಂಡಿತ ಇಲ್ಲ. ಖಂಡಿತ. ಯಾಕೆಂದ್ರೆ ಸಾಕಪ್ಪ ನನಗೆ ರಾಜಕಾರಣ, ನನಗೆ ವಯಸ್ಸಾಗಿದೆ, 94 ವರ್ಷ ಇದೆ, ನಾನು ಎಲ್ಲ ಕೂಡ ನೋಡಿದ್ದೀನಿ, ಮಾಡಿದ್ದೀನಿ, ನನ್ನ ಅವಧಿಯಲ್ಲಿ ಶಕ್ತಿ ಮೀರಿ ಕೆಲಸ ಮಾಡಿದ್ದೀನಿ ಅಂಥೇಳಿ ಅನೇಕ ಬಾರಿ ಅವ್ರು ಹೇಳಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ JDSಗೆ ಬರೀ 19 ಶಾಸಕರು ಇರತಕ್ಕಂಥದ್ದು, 18-19 ಶಾಸಕರು ಇದ್ದೀವಿ ನಾವು. ಅದರಿಂದ ಕೇಂದ್ರ ಸರ್ಕಾರ ಮತ್ತು BJP ಸರ್ಕಾರದ NDA ಪಕ್ಷದ ಪಾರ್ಟ್ನರ್ ಆಗಿ ನಾವು ಇದ್ದೀವಿ, ಇಲ್ಲ ಅಂತಲ್ಲ. ಆದರೆ ಅವರ ಪಕ್ಷ ಇವತ್ತು BJP ಸರ್ಕಾರ ನಡೀತಾ ಇರತಕ್ಕಂಥದ್ದು NDA ಮೈತ್ರಿ ಸರ್ಕಾರ. ನನಗೆ ಮತ್ತೊಮ್ಮೆ ರಾಜ್ಯಸಭಾ ಮಾಡಿ ಅಂತೇಳಿ ದೇವೇಗೌಡರು ಸಾಹೇಬರು ಯಾವುದೇ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತ ಕೆಲಸವನ್ನ ಅವರು ಮಾಡೋದೂ ಇಲ್ಲ, ಅವರು ಅದನ್ನು ಒಪ್ಪೋದೂ ಇಲ್ಲ. ಈಗ ನನ್ನ ಬಯಕೆ ಇದೆ, ಈ ರಾಜ್ಯದ ಜನರ ಬಯಕೆ ಇದೆ, ಮತ್ತೆ ನಿಮ್ಮ ಬಯಕೆನೂ ಇದೆ. ರಾಜ್ಯಸಭೆಗೆ ಮತ್ತೊಮ್ಮೆ ಅವರು ಹೋಗ್ಬೇಕು, ಎಂದಿನಂತೆ ಅವರು ಗರ್ಜನೆ ಮಾಡಬೇಕು, ರೈತರ ಪರವಾಗಿ, ಮಹಿಳೆಯರ ಪರವಾಗಿ, ದೀನ ದಲಿತರ ಪರವಾಗಿ, ನೊಂದ ಕುಟುಂಬಗಳ ಪರವಾಗಿ ಅವರು ಹೋರಾಟ ಮಾಡಬೇಕು ಅನ್ನೋದು ಎಲ್ರ ಮನಸ್ಸಲ್ಲಿ ಇದೆ. ಬಟ್ ಅವರು ಸಾಕು ರಾಜಕಾರಣ, ನಾನು ಡೆಲ್ಲಿಗೆ ಹೋಗಿ ಬರ್ತಾ ಇರ್ತೀನಿ ಸಾಕು ಅಂಥೇಳಿ ಆ ಒಂದು ನಿರ್ಧಾರಕ್ಕೆ ಅವರು ಬಂದಿದ್ದಾರೆ. ಬಟ್ BJPಯ ವರಿಷ್ಠರು ಅವ್ರು ಏನ್ ತೀರ್ಮಾನ ತಗೊಳ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ, ಕಾದು ನೋಡ್ತೀವಿ ನಾವು ಖಂಡಿತ. ಬಟ್ ನಮಗೆಲ್ಲರಿಗೂ ಆಸೆ ಇದೆ ಅವ್ರು ಮತ್ತೊಮ್ಮೆ ಹೋಗ್ಬೇಕು ಅನ್ನೋದು ಖಂಡಿತ. ಆ ಭಗವಂತನ ಆಶೀರ್ವಾದ ಕೂಡ ಅವ್ರಿಗಿದೆ. ನಿರಂತರವಾಗಿ ಅವರು ಈ ರಾಷ್ಟ್ರಕ್ಕೆ, ರಾಜ್ಯಕ್ಕೆ
ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಈ ಮಹಿಳಾ ಮೀಸಲಾತಿ ಬಂದಾಗ ಅವ್ರು ರಾಜ್ಯಸಭೆಯಲ್ಲಿ ಇದ್ದರೆ ಇನ್ನಷ್ಟು ಖುಷಿ ಪಡ್ತೀವಿ ನಾವೆಲ್ಲ ಕೂಡ. ಅದು ಕೂಡ ನಮ್ಮ ಬಯಕೆ ಇದೆ.